ಬೇಕು, ಇನ್ನೊಂದು ಕಾಡಿನೊಳಗಡೆ ನಡ್ಕೊಂಡು ಹೋಗಬೇಕು. ನರಭಕ್ಷಕ ಹುಲಿಯೊಂದು ಕಾಡಲ್ಲಿರೋದ್ರಿಂದ ಯಾರೂ ಕಾಡಿನ ದಾರಿನ ಉಪಯೋಗಿಸ್ತಿರ್ಲಿಲ್ಲ. ಅದಕ್ಕೆ ಲಕ್ಕಮ್ಮ ತೆಪ್ಪದ ಹತ್ರ ಬಂದ್ಲು ಕೆರೆ ದಾಟ್ಕೊಂಡು ಹೋಗೋಕ್ಕೆ. ತೆಪ್ಪದ ಹತ್ರ ಹೋದ ಲಕ್ಕಮ್ಮ ಮಲಗಿದ್ದ ತೆಪ್ಪದ ಮಾಲೀಕ ರಾಯಪ್ಪನನ್ನು ಎಬ್ಬರಿಸಿ ಕೆರೆ ದಾಟಿಸ್ಕೊಡಿ ಅಂತ ಕೇಳ್ಕೊಂಡ್ಲು. ಆದರೆ ತೆಪ್ಪದ ಮಾಲೀಕ ರಾಯಪ್ಪ ದುಡ್ಡು ಕೊಟ್ಟರೆ ಮಾತ್ರ ಕೆರೆ ದಾಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡ. ದುಡ್ಡು ಇಲ್ಲದ ಲಕ್ಕಮ್ಮ ಯೋಚನೆ ಮಾಡ್ತಾ ಅಲ್ಲೇ ಕೂತ್ಕೊಂಡಿದ್ಲು. ಆಗ ಅವಳು ಧೈರ್ಯ ಮಾಡಿ ಕಾಡಿನ ದಾರಿಲಿ ಹೋಗೋಣ, ದಿನಸಿ ಅಂಗಡಿ ತಲುಪೋಣ ಅಂತ ನಿರ್ಧಾರ ಮಾಡಿದ್ಲು. ಮಧ್ಯರಾತ್ರಿ ಕಾಡಿನ ದಾರಿಲಿ ಧೈರ್ಯ ಮಾಡಿ ಲಕ್ಕಮ್ಮ ಅರ್ಧ ದಾರಿ ತಲುಪಿದ್ಲು. ಇನ್ನೇನು ಸ್ವಲ್ಪ ದೂರ ಅಷ್ಟೇ ದಿನಸಿ ಅಂಗಡಿ ಹೋಗೋಕ್ಕೆ. ಅಷ್ಟರಲ್ಲಿ ವಿಧಿ ಬರಹ ಘೋರ ಅಂತಾರಲ್ಲ ಹಾಗೆ ಅದೆಲ್ಲಿತ್ತೋ ನರಭಕ್ಷಕ ಹುಲಿ ಓಡ್ ಬಂದು ಲಕ್ಕಮ್ಮನ ಕೊಂದು ತಿಂದುಬಿಡ್ತು. ಪಾಪ ಅನ್ಯಾಯವಾಗಿ ಲಕ್ಕಮ್ಮ ಸತ್ತೋದ್ಲು. ಇಲ್ಲಿಗೆ ಕತೆ ಮುಗೀತು. ಕಥೆನೋ ಮುಗೀತು ಸರಿ, ಆದರೆ ಲಕ್ಕಮ್ಮನ ಸಾವಿಗೆ ಕಾರಣ ಯಾರು? ಮಳೆರಾಯನ ಅಥವಾ ಮಳೆರಾಯನಿಂದ ಕುಡುಕನಾದ ರಾಮಯ್ಯನ? ಇಲ್ಲ ದಿನಸಿ ಅಂಗಡಿ ದಿವಾನಲ್ಲಿ ಕೊಟ್ಟ ಬೆಂಬಲನ? ದುಡ್ಡಿನ ಆಸೆಯಿಂದ ತೆಪ್ಪ ದಾಟಿಸ್ದೆ ಹೋದ ತೆಪ್ಪದ ಮಾಲೀಕ ರಾಯಪ್ಪನ? ಹೊಟ್ಟೆ ಹಸುನಲ್ಲಿದ್ದ ನರಭಕ್ಷಕ ಹುಲಿನ? ಇಲ್ಲ ಸ್ವತಃ ಕಾಡಿನೊಳಗಡೆ ಹೋದ ಲಕ್ಕಮ್ಮನ? ಇದಕ್ಕೆಲ್ಲ ಉತ್ತರನ ನೀವೇ ಕೊಡಬೇಕು. ನಾನು ಮೊದಲೇ ಹೇಳ್ದಂಗೆ ಕಥೆನೂ ಹೇಳಿದ್ದೀನಿ, ಪ್ರಶ್ನೆನೂ ಕೇಳಿದ್ದೀನಿ. ಲಕ್ಕಮ್ಮನ ಸಾವಿಗೆ ಯಾರು ಕಾರಣ ಅಂತ ನೀವೇ ಹೇಳಬೇಕು. ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಉತ್ತರ ಕೊಡೋದನ್ನ ಮರಿಬೇಡಿ.